ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ರಾಶಿಗಳತ್ತ ಗಮನ ಹರಿಸುವಂತಹ ಸಮಯ ಶಾಸ್ತ್ರಿಗಳೇ. ತುಲಾರಾಶಿಯಿಂದ ಗಮನಿಸೋಣ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರನ ಸಂಚಾರ ಷಷ್ಠಕ್ಕೆ ಹೋಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಇಷ್ಟ ವಸ್ತು ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ತಕರಾರುಗಳು ಸ್ವಲ್ಪ ಜಾಸ್ತಿ ಇರುತ್ತದೆ, ಹುಷಾರು. ಸಂಗಾತಿಯಿಂದ ಲಾಭ, ಸಂಗಾತಿಯಿಂದ ಹೆಚ್ಚಿನ ಅನುಕೂಲ, ಒಂದು ಒಳ್ಳೆಯ ಮಾತು ಕೂಡ ಲಾಭ ಅನ್ನಿಸ್ಬಿಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಲಾಭಾಧಿಪತಿ ರವಿ ಸಪ್ತಮದಲ್ಲಿರ್ತಕ್ಕಂಥದ್ದು. ಮತ್ತು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಶುಭ. ಹುಡುಗಿಯರಿಗೆ ಹೇಗೋ ಸಿಕ್ಬಿಡುತ್ತೆ, ಆದರೆ ಹುಡುಗರಿಗೆ ಹುಡುಗಿ ಸಿಗೋದು ಇದೆಯಲ್ಲ, ಇದು ಒಂದು ಸಾಧನೆ ಆಗೋಗ್ಬಿಟ್ಟಿದೆ. ಈಗ ಪಾಪ ತಾಯಂದರಿಗೆ ತಂದರಿಗೆ ಗೊತ್ತಿರುತ್ತೆ, ಆದರೆ ಆ ರೀತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಆ ಒಂದು ಫಲ ಕಾಣ್ತೀರ, ಸಂಶಯ ಇಲ್ಲ. ಆದರೆ ಸ್ವಲ್ಪ ಅಪಮಾನ, ಏನೋ ಒಂದು ರೀತಿಯ ಒಳ್ಳೆಯವರಿಂದ ಬಯಸ್ಕೊಳ್ಳೋದು, ಅದು ಹಾಗಾಗುತ್ತೆ. ಆ ರೀತಿಯ ಒಂದು ಸಂದರ್ಭಗಳು ಎದುರಾಗಬಹುದು. ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ಇರುತ್ತೆ ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಿ. ಇನ್ನದಾದಮೇಲೆ ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಅಲ್ಲಿ ನಿಮಗೆ ಸಪ್ತಮದಲ್ಲಿ ರವಿ ಜೊತೆಗೆ ಮಾಂದಿ ಸಂಚರಿಸ್ತಾನೆ. ಹೀಗಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪಗಳು ಬರ್ಬೋದು, ಹುಷಾರು. ರಾಜಕೀಯ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಉದರ ಸಂಬಂಧಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ವೃತ್ತಿಯಲ್ಲಿ ಸಮಸ್ಯೆ ನಿವಾರಣೆ ಆಗುತ್ತೆ ಕೊನೆಗೆ, ಯಾಕಂದರೆ ಚಂದ್ರ ಬಂದುಬಿಡ್ತಾನೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಯಾವುದು ನಿಮಗೆ ಸಮಸ್ಯೆ ಆಗಿತ್ತು ಆ ಸಮಸ್ಯೆ ನಿವಾರಣೆಯಾಗಿ ಒಂದು ಶಾಂತತೆ ಅಥವಾ ಒಂದು ಪ್ರಶಂಸೆಯೇ ಬಂದು ಸಿಗ್ತಕ್ಕಂಥದ್ದು. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದವರಿಗೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಣ್ಣ ಕೊನೆಗೆ ರಾಶಿ ಕೊನೆಯ ದಿವಸ, ಆ ದಿವಸ ಸ್ವಲ್ಪ ಮನಸ್ತಾಪಗಳು, ವೀಕೆಂಡಲ್ಲಿ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ನಾಗ ಕವಚ ಹೇಳ್ಕೊಳ್ಳೋದು. ಉದರ ಬಾಧೆ ಪ್ರಧಾನವಾಗಿ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ನಾಗ ಕವಚ ಹೇಳ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದಾದಿಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು, ಅಂಥ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ವಸ್ತ್ರ ವ್ಯಾಪಾರಿಗಳಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ದಿನಸಿ ವ್ಯಾಪಾರಿಗಳಿಗೆ ಮತ್ತು ಡಿಸೈನಿಂಗ್ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ, ಆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಅದನ್ನು ಸೂಚಿಸ್ತಾ ಇದೆ. ಶತ್ರುಗಳು ದೂರ ಆಗ್ತಕ್ಕಂಥದ್ದು. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸುತ್ತೆ ಪ್ರಾರಂಭದಲ್ಲಿ. ಅದೇನು ಅಂಥ ಪ್ರಮಾದವಲ್ಲ, ಆತಂಕ ಬೇಡ. ಆದರೆ ಹೆಚ್ಚಿನ ಅನುಕೂಲ ಇದೆ. ಶುಕ್ರ ಸಪ್ತಮದಲ್ಲಿ ಸಂಚರಿಸುವಾಗ ದಾಂಪತ್ಯದಲ್ಲಿ ಸಂಗಾತಿ ಜೊತೆಗೆ ಅತ್ಯಂತ ಸಾಮರಸ್ಯ, ಅನುರಾಗ ಸಿದ್ಧಿ ಅಂತಾರದ ಆ ರೀತಿಯಲ್ಲಿ ತುಂಬ ಚೆನ್ನಾಗಿರ್ತದೆ. ಆತಂಕ ಬೇಡ. ಆದರೆ ಹಣಕಾಸಿನ ವಿಚಾರದ ಹೆಚ್ಚು ಖರ್ಚನ್ನು ಸೂಚಿಸ್ತಾ ಇದೆ. ಧನಾಧಿಪತಿ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಹುಷಾರು. ಅತಿ ಹೆಚ್ಚು ನಿರೀಕ್ಷೆಗೂ ಮೀರಿ ಖರ್ಚಾಗಿಬಿಡೋ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ದೈವಾನುಕೂಲದಿಂದ ಲಾಭ ಕಾಣ್ತಕ್ಕಂಥದ್ದು. ತಂದೆ ಮಕ್ಕಳ ಸಾಮರಸ್ಯ ಹಳಸೋಗಿತ್ತಲ್ಲ, ಗಲಾಟೆ ಮಾಡ್ಕೊಂಡಿದ್ರಲ್ಲ, ಅದು ನಿವಾರಣೆಯಾಗುತ್ತೆ ಗುರುವಾರದ ನಂತರದಲ್ಲಿ. ಇನ್ನು ದೈವಾನುಕೂಲದಿಂದ ಹೆಚ್ಚಿನ ಸಹಾಯಗಳು ಉಂಟಾಗುತ್ತೆ. ಯಾವುದೋ ಕ್ಷೇತ್ರ ದರ್ಶನ, ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು, ಆ ರೀತಿಯಲ್ಲೂ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಯಥಾ ಪ್ರಕಾರ ಅನ್ಯೋನ್ಯತೆ, ಸಾಮರಸ್ಯ ಇದೆಲ್ಲ ಚೆನ್ನಾಗಿದೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಕೊನೆಯಲ್ಲಿ ಅಂತಹ ಈ ಏನೇನು ತೊಡಕುಗಳಿತ್ತೋ ಅದರಿಂದ ಹೊರಗೆ ಬರ್ತೀರ, ಅದು ಚೆನ್ನಾಗಿದೆ. ಈ ವಾರದಾದ್ಯ ವೃಶ್ಚಿಕ ರಾಶಿಯವರಿಗೆ ಕೊನೆಯಲ್ಲಿ ಚೆನ್ನಾಗಿದೆ. ಇನ್ನು ಪರಿಹಾರಕ್ಕೆ ಏನಪ್ಪ ಅಂದರೆ ವೃಶ್ಚಿಕ ನರಸಿಂಹ ಪ್ರಾರ್ಥನೆ ಮಾಡಿ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಳಸಿ ಸಮರ್ಪಣೆ ಮಾಡಿ. ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಆ ತಂದೆ ಮಕ್ಕಳ ಗಲಾಟೆನೂ ದೂರ ಮಾಡುತ್ತೆ ಇದು. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ಶತ್ರುಗಳ ಬಾಧೆ ನಿವಾರಣೆಯಾಗುತ್ತೆ. ವಸ್ತು ನಷ್ಟತೆ ಇದೆ. ಕಳೆದು ಹೋಗಿಬಿಡೋ ಸಾಧ್ಯತೆಗಳಿದೆ. ವಸ್ತುಗಳು ಹುಷಾರು. ಅಪಘಾತಗಳು ತಪ್ಪಿ ಹೋಗುತ್ತೆ. ಏನೋ ಒಂದು ಪ್ರಮಾದ, ಮತ್ತೊಂದು ಏನೋ ನಡೆಯೋ ದುರ್ಘಟನೆಗಳು, ಅದರಿಂದ ಹೊರಗೆ ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ವಲ್ಪ ಈ ಮನಸ್ಸಿಗೆ ಬೇಸರ, ಒಂದು ಸಲ ಏನೋ ಒಂದು ಅಪಮಾನ, ನಿಮ್ಮ ಲೆವೆಲಲ್ಲಿ ಇರಲ್ವಲ್ಲ ಅಂಥವರಿಂದ ಸಮಸ್ಯೆಗಳು, ಅಂಥವರಿಂದ ಅಪಮಾನಗಳಾಗ್ಬಿಟ್ರೆ ಅದು ಕಷ್ಟ. ಸಣ್ಣವರಿಂದ ಕಿರಿಯರಿಂದ ಹೇಳಿಸ್ಕೊಳ್ಳೋದಾಗ್ಬಿಡುತ್ತೆ. ಆ ರೀತಿಯ ಒಂದು ಸಂದರ್ಭ ಇದೆ. ಹಾಗಾಗಿ ಹುಷಾರು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಮತ್ತೆ ಅದು ನಿವಾರಣೆಯಾಗುತ್ತೆ. ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಕಳೆದ ವಸ್ತು ಮತ್ತೆ ಮರಳಿ ಸಿಗ್ತಕ್ಕಂತಹ ಸಾಧ್ಯತೆಯೂ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ. ವಿದೇಶ ಸಂಪರ್ಕ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಬೌದ್ಧಿಕವಾಗಿ ಸ್ವಲ್ಪ ಕ್ಲಾಶಸ್ ಬರ್ತಕ್ಕಂಥದ್ದು, ಅಥವಾ ಸಹೋದ್ಯೋಗಿಗಳ ಜೊತೆಗೆ ಏನೋ ಒಂದು ಕಿರಿಕಿರಿ ಏರ್ಪಾಡಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು, ತೊಗರಿ ಮತ್ತು ತಿಲ ಅಂದರೆ ಎಳ್ಳು, ಇವುಗಳನ್ನು ಕೊಡೋದ್ರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಪ್ರಯತ್ನ ಮಾಡಿ ಧನುರಾಶಿಯವರು. ಇದು ಧನುವರೆಗಿನ ಫಲಾಫಲ. ಎಸ್, ಕೊನೆಯ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.